ಲೋಕಸಭಾ ಅಖಾಡವನ್ನ ಗೆಲ್ಲೋಕೆ ಕಾಂಗ್ರೆಸ್ ಹಲವಾರು ರಣತಂತ್ರಗಳನ್ನ ಮಾಡ್ತಾ ಇದೆ. ಆ ರಣತಂತ್ರದ ಭಾಗವಾಗಿಯೇ ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಕರೆಯಲಾಗಿತ್ತು. ಬಟ್ ಆ ಸಭೆಯಲ್ಲಿ ನಾಯಕರ ಮಧ್ಯೆನೇ ಟಾಕ್ ಫೈಟ್ ನಡೆದೋಯ್ತು. ಎರಡನೇ ಹಂತದ ಚುನಾವಣೆ ಸಂಬಂಧಪಟ್ಟ ಹಾಗೆ ಆ ಕ್ಷೇತ್ರಗಳ ಮುಖಂಡರ ನಡುವೆ ಸಭೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಜಟಾಪಟಿಯಾಗಿದೆ. ಸಭೆಯಲ್ಲಿ ಸಿಎಂ ಡಿಸಿಎಂ ಇಬ್ರು ಕೂಡ ಉಪಸ್ಥಿತರಿದ್ರು. ಆ ಸಂದರ್ಭದಲ್ಲಿ ಲಂಬಾಣಿ ಮುಖಂಡರು ಟಾಕ್ ಫೈಟ್ ನ ನಡೆಸಿದ್ದಾರೆ. ಲಂಬಾಣಿ ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಕಡೆಗಣಿಸ್ತಾ ಇದೆ. ಸರ್ಕಾರ ರಚನೆಯಾದ ಬಳಿಕವೂ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ ಅಂತ ಹೇಳಿ ಪಿಟಿ ಪರಮೇಶ್ವರ್ ನಾಯಕ್ ಎಂಎಲ್ಸಿ ಪ್ರಕಾಶ್ ರಾಥೋಡ್ ಪ್ರಶ್ನೆಯನ್ನ ಮಾಡಿದ್ದಂತೆ. ಪರಮೇಶ್ವರ್ ನಾಯಕ್ ಹಾಗೆ ಪ್ರಕಾಶ್ ಮಾತಿಗೆ ಸಿಎಂ ಡಿಸಿಎಂ ಗರಂ ಆದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಎರಡನೇ ಹಂತದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದ್ದಂತಹ ಸಭೆ ಇದು. ಲೋಕ ಅಖಾಡವನ್ನ ಗೆಲ್ಲೋದಕ್ಕೆ ಈ ರೀತಿಯಾದಂತಹ ಸಭೆಗಳನ್ನ ನಡೆಸೋದು ಅನಿವಾರ್ಯ. ಬಟ್ ಗೆಲ್ಲೋದಕ್ಕೆ ರಣತಂತ್ರವನ್ನ ರೂಪಿಸೋಕೆ ಅಂತ ಹೇಳಿ ನಡೆದಂತಹ ಸಭೆಯಲ್ಲಿ ಈ ಟಾಕ್ ಫೈಟ್ ಯಾಕಾಗಿ ನಡೀತು? ಸಿಎಂ ಡಿಸಿಎಂ ಯಾವ ರೀತಿ ಸಮಾಧಾನ ಮಾಡಿದ್ರು ಅಥವಾ ಏನು ಉತ್ತರವನ್ನ ಕೊಟ್ಟರು? ವಿಜಯಶ್ರೀ, ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಮತದಾನ ಅಂದರೆ ಮುಖ್ಯವಾಗಿ ಲೋಕಸಭಾ ಚುನಾವಣೆ ನಡೆಯುವಂತಹ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಸ್ಥಳೀಯ ನಾಯಕರು, ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಸಭೆಯನ್ನು ಇವತ್ತು ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಕೂಡ ಕರೆಯಲಾಗಿತ್ತು. ಸಭೆಯಲ್ಲಿ ಸುದೀರ್ಘವಾಗಿ ಕೂಡ 1.5 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನು ಚರ್ಚೆಯಲ್ಲಿ ನಡೆಸಿರುವಂಥದ್ದು. ಆದರೆ ಅಲ್ಲಿ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಲಂಬಾಣಿ ಸಮುದಾಯದ ನಾಯಕರು ತೀವ್ರ ಅಸಮಾಧಾನವನ್ನು ಹೊರಹಾಕುವಂಥ ಒಂದು ಪ್ರಯತ್ನ ಕೂಡ ಆ ಸಭೆಯಲ್ಲಿ ಆಗಿರುವಂಥದ್ದು. ಆರಂಭದಲ್ಲಿ ಪಿಟಿ ಪರಮೇಶ್ವರ್ ನಾಯಕ ಆಗಿರ್ಬೋದು, ಪ್ರಕಾಶ್ ರಾಥೋಡ್ ಇಬ್ಬರು ಕೂಡ ನೇರವಾಗಿ ಸಿಎಂ ಡಿಸಿಎಂ ಅವರಿಗೆ ಕೂಡ ನೇರವಾಗಿ ಒಂದು ಪ್ರಶ್ನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಅಂದರೆ ಸರ್ಕಾರ ಬಂದಿದೆ ರಾಜ್ಯದಲ್ಲಿ, ಲಂಬಾಣಿ ಸಮುದಾಯ ಸಾಕಷ್ಟು ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸಿಕೊಂಡೇ ಬಂದಿರುವಂಥದ್ದು ಕೂಡ. ಆದರೆ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಥಾನಮಾನಗಳು ಸಿಕ್ಕಿಲ್ಲ ನಮ್ಮ ಸಮುದಾಯಕ್ಕೆ ಅನ್ನುವಂತಹ ಮೊದಲನೇ ಪ್ರಶ್ನೆ ಸಿಎಂ ಡಿಸಿಎಂ ಮುಂದೆ ಇಡುವಂಥ ಒಂದು ಪ್ರಯತ್ನ ಆಗುತ್ತೆ. ನಂತರ ಅದಾದ ನಂತರ ಕೂಡ ನಿಗಮ ಮಂಡಳಿಯಲ್ಲೂ ಕೂಡ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂಥ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದರಿಂದಾಗಿ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕಡೆ ಟಿಕೆಟ್ ಆದರೂ ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು, ಅದು ಕೂಡ ಸಿಕ್ಕಿಲ್ಲ. ಹಾಗಾಗಿ ಯಾವ ರೀತಿ ನಾವು ಮತವನ್ನು ಯಾಚಿಸಿ ಮಾಡಬೇಕಾಗುತ್ತೆ, ಎಲ್ಲ ಕೂಡ ನಾವು ಓದಲ್ಲಿ ಬಂದಲ್ಲಿ ಕೂಡ ನಮ್ಮ ಸಮುದಾಯದವರು ಎಲ್ಲರೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅನ್ನುವಂತಹ ಮಾತನ್ನ ಸಹಜವಾಗಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಗರಂ ಆದಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಒಂದಷ್ಟು ವಿಚಾರಗಳನ್ನ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಅವರು ಒಂದೊಂದೇ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ಭೀಮಾ ನಾಯ್ಕ ಅವರಿಗೆ ಕೂಡ ಈಗ KMF ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ವಿ. ರುದ್ರಪ್ಪ ಲಮಾಣಿ ಅವರು ಅವರಿಗೆ ಕೂಡ ವಿಧಾನಸಭೆ ಉಪಸಭಾಧ್ಯಕ್ಷರನ್ನಾಗಿ ಕೂಡ ಮಾಡಿದ್ವಿ. ಪ್ರಕಾಶ್ ರಾಥೋಡ್ ನೀವು ಈಗ ಮಾತಾಡ್ತಾ ಇದ್ರ, ಈ ಹಿಂದೆ ನಿಮಗೂ ಕೂಡ ಸ್ಥಾನಮಾನಗಳು ಕೂಡ ಕೊಟ್ಟಿದ್ವಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ. ಸೊ ಇವೆಲ್ಲವೂ ಕೂಡ ನಾವು ಲಂಬಾಣಿ ಸಮುದಾಯಕ್ಕೆ ಕೊಟ್ಕೊಂಡು ಬಂದಿರತಕ್ಕಂತಹ ಅವಕಾಶಗಳು. ಹೀಗಿದ್ರೂ ಕೂಡ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಈಗ ಪ್ರಸ್ತಾಪ ಮಾಡುವಂಥ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಹಾಗಾಗಿ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಇರುವಂತಹ ಗುರಿ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಅಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಮತ್ತು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರಬೇಕಾಗಿರುವುದು ಅಷ್ಟೇ ನಮ್ಮ ಮುಂದೆ ಇರುವಂತಹ ಆದ್ಯತೆ ಮತ್ತು ಕರ್ತವ್ಯ, ಗುರಿ. ಈ ನಿಟ್ಟಿನಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಆ ವಿಚಾರವನ್ನು ಮುಂದೆ ತರುವಂಥ ಅಗತ್ಯ ಇಲ್ಲ. ಹಾಗಾಗಿ ಅಭ್ಯರ್ಥಿಗಳ ಗೆಲುವಿಗೆ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಸಭೆಯಲ್ಲಿ ಪಿಟಿ ಪರಮೇಶ್ವರ್ ನಾಯಕ ಆಗಿರ್ಬೋದು ಮತ್ತೆ ಪ್ರಕಾಶ್ ರಾಥೋಡ್ ಇಬ್ಬರಿಗೂ ಕೂಡ ಈ ಒಂದು ಹಂತದಲ್ಲಿ ಕಿವಿ ಮಾತು ಹೇಳಿದ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಂಬಾಣಿ ಸಮುದಾಯ ದೊಡ್ಡ ಪ್ರಮಾಣದಲ್ಲಿದೆ. ಅವರು ಕೂಡ ನಿರ್ಣಾಯಕ ಸ್ಥಾನದಲ್ಲಿ ಬರ್ತಾರೆ. ಚುನಾವಣೆ ನಡೆಯುವಂತ ಈ ಹೊತ್ತಲ್ಲಿ ಕಾಂಗ್ರೆಸ್ನ ನಾಯಕರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಅವರಾಗಿ ಅಸ್ತ್ರವನ್ನ ಕೊಟ್ಟ ಹಾಗಾಗಿಲ್ವಾ ಅಂತ ಹೇಳಿ. ವಿದ್ಯಾಶ್ರೀ, ಸಹಜವಾಗಿ ಕೂಡ ನಮ್ಗೆ ಸ್ಥಾನಮಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆ ಸಭೆಯಲ್ಲಿ ಅವರು ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು. ಆದರೆ ಎಲ್ಲ ಒಂದು ಕಡೆ ಸಿಎಂ ಡಿಸಿಎಂ ಕೂಡ ಒಂದು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ. ಯಾಕಂದರೆ ಲಂಬಾಣಿ ಸಮುದಾಯಕ್ಕೆ ನಾವು ಕೊಟ್ಟಷ್ಟು ಯಾರೂ ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಈ ಹಿಂದೆ 2013 ಆಗಿರ್ಬೋದು, ಈಗಿನ ಅವಧಿಯಲ್ಲಾಗಿರ್ಬೋದು ಲಂಬಾಣಿ ಸಮುದಾಯದ ಪ್ರತಿನಿಧಿಗಳನ್ನು ಗುರುತಿಸಿ ನಾವು ಸ್ಥಾನಮಾನಗಳನ್ನ ಕೊಡ್ತಾ ಇದ್ದೀವಿ ಅನ್ನುವಂಥ ಅಂಶವನ್ನು ಅವ್ರ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಆದರೂ ಕೂಡ ಸಮಾಧಾನಗೊಳ್ಳೋದಿಲ್ಲ. ಯಾಕಂದರೆ ಈ ಬಾರಿ ಲೋಕಸಭಾ ಚುನಾವಣೆಗಾದರೂ ಟಿಕೆಟ್ ಕೊಡ್ಬೋದಾಯಿತು ಅನ್ನುವಂಥ ಮಾತನ್ನು ಹೇಳಿರುವಂಥ ಕಾರಣಕ್ಕಾಗಿ ಅವರು ಸಿಎಂ ಮತ್ತು ಡಿಸಿಎಂ ಒಂದಷ್ಟು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಆದರೆ ಎಲ್ಲೊಂದು ಕಡೆ ಇದು ಇವತ್ತು ನಡೆದಂತಹ ಸಭೆ ಏನಿದೆ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಗೆ ಗೆಲುವಿನ ರಣತಂತ್ರದ ಭಾಗ ಆದರೂ ಕೂಡ ಒಂದಷ್ಟು ಅಸಮಾಧಾನಕ್ಕೆ ಕೂಡ ಕಾರಣ ಆಗಿರುವಂಥ. ಆದರೂ ಕೂಡ ಇದು ಎಲ್ಲೊಂದು ಕಡೆ ಬಿಜೆಪಿಗೆ ಅಥವಾ ಬೇರೆ ಪಕ್ಷಗಳಿಗೆ ಅಸ್ತ್ರವನ್ನಾಗಿ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.